ಎಲ್ರಿಗೂ ಕೂಡ ಅಗ್ರಿ ಫಾರ್ಮರ್ ಕೃಷಿ ಫಾರ್ಮ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಫ್ಯೂಚರಲ್ಲಿ ಅಡಿಕೆಗೆ ಇದೇ ರೀತಿಯಾದಂಥ ಬೆಲೆ ಇರುತ್ತೋ ಇಲ್ಲವೋ, ಈಗಿನ ಟ್ರೆಂಡ್ ನೋಡಿದ್ರೆ ಅಡಿಕೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬೆಲೆನಿದೆ ಕೂಡ, ಹಾಗೆ ರೈತರು ಕೂಡ ಬೆಳೆಯೋರ ಸಂಖ್ಯೆನೂ ಕೂಡ ಜಾಸ್ತಿನೇ ಇದೆ. ಅದರಲ್ಲೂ ಕೂಡ ಇಂಡಿಯಾದಲ್ಲಿ ಕರ್ನಾಟಕ ರಾಜ್ಯ ನಂಬರ್ 1 ಸ್ಥಾನದಲ್ಲಿದೆ ಅಡಿಕೆ ಬೆಳೆಯೋದ್ರಲ್ಲಿ. ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಪ್ರಮಾಣದ ಹೆಕ್ಟೇರ್ನಲ್ಲಿ ಅಡಿಕೆಯನ್ನು ರೈತರು ಬೆಳೀತಾ ಇದ್ದು, 10 ಲಕ್ಷಕ್ಕೂ ಹೆಚ್ಚಿನ ಪ್ರಮಾಣದ ಟನ್ನಷ್ಟು ಅಡಿಕೆಯನ್ನು ನಾವು ಉತ್ಪಾದನೆ ಮಾಡಿ ರಫ್ತು ಕೂಡ ಮಾಡ್ತಾ ಇದ್ದೀವಿ. ಈ ಒಂದು ಅಡಿಕೆ ಕೂಡ ತೋಟಗಾರಿಕೆ ಬೆಳೆ ಆಗಿದ್ದು, ಸುಮಾರು ನಾವು ನಾಟಿ ಮಾಡಿದಾಗಿನಿಂದ 5-6 ವರ್ಷಗಳ ಕಾಲ ನಾವು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿ ಕಷ್ಟಪಟ್ಟು ಚೆನ್ನಾಗಿ ಸಾಕಿ ಬೆಳೆಯನ್ನು ನಾವು ಬೆಳೀತಾ ಇರ್ತೀವಿ. ಒಂದು ವೇಳೆ ಫ್ಯೂಚರಲ್ಲಿ ಅಡಿಕೆಗೆ ಡಿಮ್ಯಾಂಡ್ ಕಡಿಮೆ ಆಗಿ ಬೆಲೆ ಏನಾದರೂ ಕಡಿಮೆ ಆದರೆ ಮುಂದೆ ರೈತರ ಗತಿ ಏನು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವೇನಾದ್ರು ನಮ್ಮ ಒಂದು ಚಾನಲನ್ನು ಹೊಸ್ದಾಗಿ ಏನಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅಡಿಕೆ ಒಂದನ್ನೇ ಕೂಡ ನಾವು ನೆಚ್ಕೊಳ್ಳದೆ ಬರೀ ತೆಂಗಿನ ನಡುವೆ ಅಡಿಕೆಯನ್ನು ಕೂಡ ಬೆಳಿಬೇಕಾಗ್ತದೆ. ಅಡಿಕೆ ಮಲೆನಾಡಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದರು, ಆದರೆ ಈಗ ಬೆಲೆ ಸಿಕ್ಕಾಪಟ್ಟೆ ಇರೋದ್ರಿಂದಾಗಿ ಅಡಿಕೆಗೆ ಬಯಲುಸೀಮೆ ಜಿಲ್ಲೆಗಳಾದಂಥ ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಹೀಗೆ ರಾಮನಗರ, ಹೀಗೆ ಅನೇಕ ಜಿಲ್ಲೆಗಳಲ್ಲಿಯೂ ಕೂಡ ಇವತ್ತಿನ ದಿನ ಅಡಿಕೆಯನ್ನು ಬೆಳೆಯೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಅಡಿಕೆ ತೋಟಗಳನ್ನು ಮಾಡೋರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಮುಂದೆ ಫ್ಯೂಚರಲ್ಲಿ ಅಡಿಕೆಗೆ ಏನಾದರೂ ಬೆಲೆ ಕಡಿಮೆ ಆಗುತ್ತೋ ಅನ್ನುವಂಥದ್ದು ನಮ್ಮ ಮುಂದಿರುವಂಥ ಒಂದು ಪ್ರಶ್ನೆ. ಹಾಗಾಗಿ ನಾವು ಬರೀ ಅಡಿಕೆ ಒಂದನ್ನೇ ಕೂಡ ನೆಚ್ಕೊಳ್ಳದೆ ತೆಂಗಿನ ಗಿಡಗಳನ್ನು, ಅಂದರೆ 30 ಅಡಿಗೆ ಅಂತರದಂತೆ ನಾವು ತೆಂಗಿನ ಗಿಡಗಳನ್ನು ನಾಟಿ ಮಾಡಿ, ತೆಂಗಿನ ಗಿಡಗಳ ನಡುವೆ ಬಯಲುಸೀಮೆಯಲ್ಲಿರುವಂಥ ರೈತರು, ಎಸ್ಪೆಷಲಿ ಈ ತುಮಕೂರು, ಚಿತ್ರದುರ್ಗ, ನಾನು ಹೇಳಿದ್ನಲ್ಲಾಗಲೇ ಆ ಜಿಲ್ಲೆಗಳಲ್ಲಿರುವಂಥ ರೈತರು ಹೊಸ್ದಾಗಿ ನಾಟಿ ಮಾಡಬೇಕು ಅಂದ್ಕೊಂಡಿರುವಂಥವ್ರು ಅಡಿಕೆ ತೋಟಗಳನ್ನು, ತೆಂಗಿನ ಗಿಡಗಳು 30 ಅಡಿಗೆ ಅಂತರದಂತೆ ತೆಂಗಿನ ಗಿಡಗಳನ್ನು ನೆಟ್ಟು ಅದರ ನಡುವೆ ನಾವು ಅಡಿಕೆ ಗಿಡಗಳನ್ನು ಕೂಡ ನಾಟಿ ಮಾಡಬೇಕಾಗ್ತದೆ. ಅದರ ನಡುವೆ ಬಾಳೆ, ತರಕಾರಿ, ಸೊಪ್ಪು ಈ ರೀತಿಯಾದಂಥ ಬೆಳೆಗಳನ್ನು ನಾವು ಬೆಳೆಯಬಹುದು. ಈ ರೀತಿಯಾಗಿ ರೈತರು ಬರೀ ಅಡಿಕೆ ಬೆಳೆ ಒಂದನ್ನೇ ಕೂಡ ನೆಚ್ಕೊಳ್ಳದೆ ತೆಂಗಿನ ಗಿಡಗಳ ನಡುವೆ ಅಡಿಕೆಗಳ ನಡುವೆ ಬಾಳೆ, ಕೋಕೋ, ಏಲಕ್ಕಿ, ಕೋಕೋ ಹೇಳಿದೆ ಅಲ್ವಾ, ಏಲಕ್ಕಿ, ಲವಂಗ ಈ ರೀತಿಯಾದಂಥ ಬೆಳೆಗಳನ್ನು ಬೆಳೆದು ಯಾವುದೋ ಒಂದು ಬೆಳೆ ಮೇಲೆ ಡಿಪೆಂಡ್ ಆಗದೇನೆ ಮುಂದೆ ಫ್ಯೂಚರಲ್ಲಿ ಒಂದು ವೇಳೆ ಅಡಿಕೆಗೆ ಏನಾದರೂ ಬೆಲೆ ಕಡಿಮೆ ಆದರೆ ಅದರಿಂದ ನಾವು ಹೊರಗೆ ಬರುವಂಥ ಒಂದು ಮಾರ್ಗವನ್ನು ನಾವು ಈಗಲೇ ಕೊಂಡ್ಕೊಳ್ಬೇಕು ಈಗ ನಮ್ಮ ರೈತರು ಹೊಸ್ದಾಗಿ ಅಡಿಕೆ ತೋಟಗಳನ್ನು ಮಾಡ್ತಾ ಇರೋ ರೀತಿ ನೋಡಿದ್ರೆ, ಹೇಗೆ ಟೊಮೊಟೊ ಬೆಲೆ ಒಂದು ಟೈಮಲ್ಲಿ 100 ರೂಪಾಯಿ ಆದಂಥ ಸಂದರ್ಭದಲ್ಲಿ ಹೇಗೆ ಅಕ್ಕಪಕ್ಕದ ರೈತರಾಗಿರ್ಬೋದು ಅಥವಾ ಒಂದು ಊರಲ್ಲಿ ಇಡೀ ರೈತರು ತುಂಬ ಅವರ ಹೊಲಗಳಲ್ಲಿ ಬರೀ ಟೊಮೊಟೊನೇ ಬೆಳೆದಿದ್ದಾರೆ. ಆ ಟೊಮೊಟೊ ಕನಿಷ್ಠ 3 ತಿಂಗಳಿಗೆ ಬೆಳೆ ಬರುತ್ತೆ. ಬೆಳೆ ಬಂದಂಥ ಸಂದರ್ಭದಲ್ಲಿ ಟೊಮೊಟೊ ರೇಟ್ ನೋಡಿದ್ರೆ 10 ರೂಪಾಯಿಂದ 15 ರೂಪಾಯಿ ಆಗಿರುತ್ತೆ. ಈಗ ಆವಾಗ ರೈತರು ನಷ್ಟಕ್ಕೀಡಾಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಂಗಾಗಿ ಅಡಿಕೆ ನೋಡಿದ್ರೆ ಇದು ದೀರ್ಘಾವಧಿ ಬೆಳೆ, ಇದೊಂದು ತೋಟಗಾರಿಕೆ ಬೆಳೆ ಆದ್ದರಿಂದಾಗಿ ನಾವು ಸುಮಾರು 5 ವರ್ಷಗಳ ಕಾಲ ಅದನ್ನು ನಾಟಿ ಮಾಡಿದಾಗಿನಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬೆಳೆಸಿರ್ತೀವಿ. ಹಂಗಾಗಿ ಮುಂದೆ ನಾವು ಬರೀ ಇನ್ವೆಸ್ಟ್ಮೆಂಟ್ ಅದ್ರ ಮೇಲೆ ಮಾಡಿರೋದ್ರಿಂದಾಗಿ ನಾವು ಮುಂದೆ ಅಕಸ್ಮಾತ್ ಏನಾದರೂ ಅಡಿಕೆ ರೇಟ್ ಏನಾದರೂ ಮುಂದೆ ಟ್ರೆಂಡ್ ಇಲ್ದಂಗೆ ಕಡಿಮೆ ಆದಂಥ ಸಂದರ್ಭದಲ್ಲಿ ವರ್ಷದಿಂದ ವರ್ಷಕ್ಕೆ ಅಡಿಕೆ ತೋಟ ಮಾಡುವಂಥ ರೈತರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. 2023ನೇ ಸಾಲಿನಲ್ಲಿ ಹೊಸದಾಗಿ 30,000ಕ್ಕೂ ಹೆಚ್ಚಿನ ಪ್ರಮಾಣದ ಹೆಕ್ಟೇರ್ನಲ್ಲಿ ಅಡಿಕೆ ಗಿಡಗಳನ್ನು ನಾಟಿ ಮಾಡಲಾಗಿದೆ. 2024ರಲ್ಲಿ ಕೂಡ ಅಷ್ಟೇ ಪ್ರಮಾಣದ ಅಡಿಕೆ ಗಿಡಗಳನ್ನು ಹೊಸದಾಗಿ ನಾಟಿ ಮಾಡಲಾಗಿದ್ದು, ಮುಂದೆ ಫ್ಯೂಚರಲ್ಲಿ ರೈತರು ಅಡಿಕೆ ತೋಟ ಮಾಡುವಂಥವರು ಮುಂದೆ ಆಗುವಂಥ ಪ್ರಾಬ್ಲಮನ್ನು ಫೇಸ್ ಮಾಡೋದಕ್ಕೆ ಈಗಲೇ ಮುಂಚಿತವಾಗಿಯೇ ಕೂಡ ಪ್ರಿಪೇರನ್ನು ಮಾಡಿಕೊಂಡು ನಾವು ಬೆಳೆಗಳನ್ನು ಬೆಳಿಬೇಕಾಗ್ತದೆ. ಅಡಿಕೆ ಗಿಡಗಳ ಬೆಳೆಯನ್ನು ಅಂದರೆ ಅಡಿಕೆ ಕೃಷಿ ಒಂದನ್ನೇ ನೆಚ್ಕೊಳ್ಳದೆ ಅದರ ನಡುವೆ ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನು ಬೆಳೆಯೋದಕ್ಕೆ, ಅಂದರೆ ಮಿಶ್ರ ಬೆಳೆಗಳನ್ನು ಬೆಳೆಯೋದಕ್ಕೆ ವ್ಯವಸ್ಥೆಯನ್ನು ನಾವು ಮುಂಚಿತವಾಗಿಯೇ ಕೂಡ ಮಾಡ್ಕೊಳ್ಬೇಕಾಗ್ತದೆ. ಧನ್ಯವಾದಗಳು. ನಮ್ಮ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.